ಪಕ್ಷದ ವತಿಯಿಂದ ಏನೋ ಒಂದು JPL ಪ್ರೀಮಿಯಂ ಲೀಗು 2006 15, 16, 17 3 ದಿನಗಳ ಕಾಲ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಚಂದನ್ ಅವರು ಮತ್ತು ನಮ್ಮ ಪ್ರವೀಣ್ ಅವರು, ಅದೇ ರೀತಿ ನಮ್ಮ ಬಳಿರಾಜ್ ಅವರು, ವಿಶೇಷವಾಗಿ ಸಾಮಾಜಿಕ ಜಾಲತಾಣ ವಿಭಾಗದ ಎಲ್ಲ 30 ಜಿಲ್ಲೆಯ ಪದಾಧಿಕಾರಿಗಳು ಇವತ್ತು ಅವರೆಲ್ಲ ಸೇರಿ ಈ ಒಂದು ನಮ್ಮ ಪಕ್ಷಕ್ಕೆ 25 ವರ್ಷಗಳು ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡ್ಬಂದು ಪಕ್ಷದ ಬೆಳ್ಳಿ ಹಬ್ಬವನ್ನು ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ 30 ಜಿಲ್ಲೆಯಲ್ಲೂ ಸಹ. ಅದೇ ರೀತಿ ಪೂಜ್ಯ ದೇವೇಗೌಡರು ಸಾಹೇಬರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರು 93 ವಸಂತಗಳನ್ನ ಪೂರೈಸಿ 94ನೇ ವಸಂತಕ್ಕೆ ಏನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಯುವಕ ಮಿತ್ರರು ಅವರ ಜೊತೆಯಲ್ಲಿ ಮೊನ್ನೆನೂ ಸಹ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಆದಿಯಾಗಿ ಇವತ್ತು ಬೆಳಿಗ್ಗೆ ಕುಮಾರಣ್ಣವರು ಸಹ ಈ ಒಂದು JPLಗೆ ಜೆರ್ಸಿಯನ್ನು ಇನಾಗ್ರೇಷನ್ ಮಾಡೋದ್ರ ಮುಖಾಂತರ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡ್ಬಂದು 25 ವರ್ಷಗಳು ಏನು ಪೂರೈಸಿ ಈಗಾಗಲೇ ನಮ್ಮ ಯುವ ಘಟಕದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾ ದಳ ಅಂತೇಳಿ ಈಗಾಗಲೇ ಸುಮಾರು 71 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಪಕ್ಷದ ಡಿಜಿಟಲ್ ಸದಸ್ಯತ್ವ ಅಭಿಯಾನದ ಜೊತೆಗೇನೆ ಈಗ ನಿನ್ನೆ ಮೈಸೂರಿನಲ್ಲೂ ಸಹ ಈ ಒಂದು ಪ್ರೀಮಿಯರ್ ನಮ್ಮ JPL ಇದಕ್ಕೆ ಏನು ಅವರು ಅಲ್ಲಿ ನಿನ್ನೆ ಒಂದು ಜೆರ್ಸಿಯನ್ನು ಬಿಡುಗಡೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಏನು ಸುಮಾರು ಈಗಾಗಲೇ 26ರಿಂದ 27 ಟೀಮ್ ಬಂದಿದ್ದು, ಮತ್ತೇನು ಹೆಚ್ಚಾಗ್ತಾ ಇದೆ ಟೀಮ್ಗಳು ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಒಂದು 3 ದಿವಸ ನಡೀತಕ್ಕಂಥ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಯಾರೆಲ್ಲ ಇಡೀ ರಾಜ್ಯದ 30 ಜಿಲ್ಲೆಯಿಂದನೂ ಸಹ ಯಾರು ನಮ್ಮ ಆಟಗಾರರಾಗಿ ಪಾಲ್ಗೊಳ್ತಾ ಇದ್ದಾರೆ, ನಾವು ಎಲ್ರಿಗೂ ಸಹ ಶುಭವನ್ನು ಹಾರೈಸೋದ್ರ ಜೊತೆಗೆ ಏನು ಈ ವರ್ಷ ಈ ಒಂದು ಪಕ್ಷದ ವತಿಯಿಂದ ಏನು ಚಾಲನೆ ಕೊಟ್ಟು ಮೊದಲನೇ ವರ್ಷ ಸುಮಾರು ಮೊದಲನೇ ಪ್ರೈಸು ಸುಮಾರು 5 ಲಕ್ಷ ರೂಪಾಯಿ, ಮತ್ತು ಅದೇ ರೀತಿ 26 ಟೀಮ್ಗಳು ಏನು ಬರ್ತಾ ಇದ್ದಾವೆ ಅವರೆಲ್ರಿಗೂ ಸಹ ಒಂದು ಟ್ರೋಫಿಯನ್ನು ಪಕ್ಷದ ವತಿಯಿಂದ ಕೊಡ್ತಾ ಇದ್ದಾರೆ. ಅದೇ ರೀತಿ ಒಂದು ಇದು ಬಹಳ ನಿಜಕ್ಕೂ ಸಹ ನಮಗೆ ಖುಷಿ ಆಗ್ತಾ ಇತ್ತು. ಅಲ್ಲೇನು ಅವರು ಅಲ್ಲಿ ಒಂದು ಪಂದ್ಯಾವಳಿಗಳನ್ನ ನಡೆಸಲಿಕ್ಕೆ ಆ ಗ್ರೌಂಡನ್ನು ಸಹ ಪೂರ್ವ ಸಿದ್ಧತೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲವನ್ನೂ ಸಹ ಮಾಡ್ತಾ ಇರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಯುವಕ ಮಿತ್ರರಾಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣ ವಿಭಾಗದ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರೋದ್ರ ಜೊತೆಗೆ ಅವರಿಗೆ ಕೃತಜ್ಞತೆಯನ್ನು ಸಹ ಹೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಏನು ಪೂಜ್ಯ ದೇವೇಗೌಡರು ಸಾಹೇಬರು ಬರೋ ವರ್ಷ ನಮ್ಮ ಪಕ್ಷಕ್ಕೆ 26 ವರ್ಷ ಆಗ್ತದೆ. ಅದೇ ರೀತಿ ಪೂಜ್ಯ ದೇವೇಗೌಡರು ಸಾಹೇಬರು 95 ವಸಂತಗಳನ್ನು ಪೂರೈಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಕಬಡ್ಡಿಗೆ ಇರ್ಬೋದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಫುಟ್ಬಾಲ್ಗೆ ಇರ್ಬೋದು, ಎಲ್ಲ ಕ್ರೀಡೆಗಳಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ಅದೆಲ್ಲದಕ್ಕೂ ಸಹ ಮುಂಚೂಣಿಯಲ್ಲಿ ಅವರಿಗೆ ಶಕ್ತಿ ತುಂಬ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಮ್ಮ ಎಲ್ಲ ಕ್ಷೇತ್ರದ ಅಧ್ಯಕ್ಷರಿಗೂ ಸಹ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ್ಯಾವ ಕ್ರೀಡೆಗಳಿದೆ ಎಲ್ಲ ಕ್ರೀಡೆಗಳಿಗೂ ಸಹ ಪಕ್ಷದ ವತಿಯಿಂದ ನಾವು ಶಕ್ತಿ ತುಂಬಂಥ ಕೆಲಸ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹದ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕ್ರೀಡೆಗಳಿಗೂ ಸಹ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಏನು ನಮ್ಮ ಬರೀ ಒಂದು ಏನು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿ ಯುವಕರಿಗೆ ಒಂದು ಹುಮ್ಮಸ್ ತುಂಬೋದಷ್ಟೇ ಅಲ್ಲ, ಇದ್ರ ಜೊತೆಗೇನೆ ಪಕ್ಷದ ಸಂಘಟನೆಗೂ ಸಹ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕಂತೇಳಿ ನಾವೆಲ್ಲರೂ ಸಹ ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಮ್ಮ ಎಲ್ಲ ಯುವಕರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಇನ್ನು ನಮ್ಮ